ಮಾರ್ಚ್ 6ನೇ ತಾರೀಕು ರಾಜ್ಯದಲ್ಲಿ ಬಜೆಟ್ ಮಂಡನೆ ಆಗುತ್ತೆ. ಇದೀಗ ಬಜೆಟ್ ಹೊತ್ತಲ್ಲಿ ಎದ್ದು ಕೂತಿದ್ದಾರೆ ಅಂಗನವಾಡಿಯ ಕಾರ್ಯಕರ್ತರು. ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿಯ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಜೆಟ್ ಹೊತ್ತಲ್ಲಿ ಎದ್ದು ಕುಂತ ಅಂಗನವಾಡಿಯ ಕಾರ್ಯಕರ್ತರು. ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರ ಪ್ರೊಟೆಸ್ಟ್. ಗೌರವಧನ ಹೆಚ್ಚಳಕ್ಕೆ ಒತ್ತಾಯಿಸಿ ಫೆಡರೇಷನ್ ಪ್ರತಿಭಟನೆ. ಬಿಸಿಯೂಟದ ತಯಾರಿಕಾ ಸಂಘಟನೆಯಿಂದ ಪ್ರೊಟೆಸ್ಟ್. 2,000ಕ್ಕೂ ಹೆಚ್ಚು ಅಂಗನವಾಡಿ ಬಿಸಿಯೂಟ ವರ್ಕರ್ಸ್ ಭಾಗಿಯಾಗಿದ್ದು, ಅಂಗನವಾಡಿ ಕಾರ್ಯಕರ್ತರ ಹೋರಾಟಕ್ಕೆ ಸರ್ಕಾರವೇ ಕಾರಣ. 6ನೇ ಗ್ಯಾರಂಟಿ ಕೊಡ್ತೀನಿ ಅಂತ ಸಿಎಂ ಹೇಳಿ ಈವರೆಗೂ ಕೊಟ್ಟಿಲ್ಲ. ಕನಿಷ್ಠ ವೇತನಕ್ಕೆ ಸಮಾನವಾಗಿ ಗೌರವ ಧನ ಹೆಚ್ಚಿಸಬೇಕು. ಸರ್ಕಾರಕ್ಕೆ 200 ಕೋಟಿ ದೊಡ್ಡದಲ್ಲ, ನಾವು ಭಿಕ್ಷೆ ಕೇಳ್ತಿದ್ದೀವಿ. ಮೊಬೈಲ್ ಕೆಲಸ ರದ್ದಾಗಬೇಕು, ಟಾರ್ಚರ್ ಕೊಡಬಾರ್ದು, ಕೆಲಸದಿಂದ ತೆಗಿತೀನಿ ಅನ್ನೋ ಬೆದರಿಕೆ ಹಾಕಬಾರ್ದು. ಈ ಬಜೆಟ್ನಲ್ಲಿ ಗೌರವ ಧನ ಹೆಚ್ಚಳ ಮಾಡಲೇಬೇಕು. ಇಲ್ಲವಾದಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅಂಗನವಾಡಿ ಫೆಡರೇಷನ್ ನಾಯಕಿ ಜಯಮ್ಮ ಮಾತುಕತೆಯನ್ನ ನಡೆಸಿರುವಂತದ್ದು. 6ನೇ ತಾರೀಕು ಬಜೆಟ್ ಇರುವಂತದ್ದು. ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಏನೆಲ್ಲ ರಾಜ್ಯಕ್ಕೆ ಕೊಡುಗೆಯನ್ನ ಕೊಡ್ತಾರೆ ಅಥವಾ ಇರೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಇನ್ನೂ ರಾಜ್ಯದಲ್ಲಿ ಆಗಬೇಕಾದಂಥ ಕೆಲಸ ವಿಚಾರ ಬಗ್ಗೆ ಅಲ್ಲಿ ಬಜೆಟ್ನಲ್ಲಿ ಮಾತನಾಡಬೇಕಾಗುತ್ತೆ. ಇದೀಗ ಸದ್ಯಕ್ಕೆ ಅಂಗನವಾಡಿಯ ಕಾರ್ಯಕರ್ತರ ಪ್ರೊಟೆಸ್ಟ್. ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಜೊತೆಗೆ ಸಹಾಯಿಯಾಗಿರುವಂತಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದಿಡುವ ಮುಖಾಂತರ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಇದೀಗ ನಾನು ಫ್ರೀಡಂ ಪಾರ್ಕ್ ನಲ್ಲಿ ಇರುವಂತದ್ದು, ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ರಾಜ್ಯ ಸರ್ಕಾರದ ಏನು ಒಂದು 6ನೇ ಗ್ಯಾರಂಟಿ 5 ಗ್ಯಾರಂಟಿಯನ್ನ ಕೊಟ್ಟಿತ್ತು, ಅದರಲ್ಲಿ 6ನೇ ಗ್ಯಾರಂಟಿಯನ್ನ ನಮಗೆ ಕೊಡ್ತೀನಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿತ್ತು. ಆದ್ರೆ ಸದ್ಯಕ್ಕೆ ಅದ್ ಯಾವ್ದನ್ನು ಮಾಡಿಲ್ಲ. ಸುಮಾರು 1 ವರ್ಷವೇ ಕಾಲ ಕಳೆದೋದ್ರೂ ಸಹ ಏನು ಸರ್ಕಾರ ಸ್ಪಂದಿಸಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ರಾಜ್ಯದ ಸಾಕಷ್ಟು ಭಾಗಗಳಿಂದ ಅಂಗನವಾಡಿ ಕಾರ್ಯಕರ್ತರ ಜೊತೆಗೆ ಸಹಾಯಕಿಯರು ಹೋರಾಟಕ್ಕೆ ಬಂದಿರುವಂತದ್ದು. ಫ್ರೀಡಂ ಪಾರ್ಕ್ ನ ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರಬಹುದು. ಬೆಳಗ್ಗೆಯಿಂದಲೂ ಸಹ ಫ್ರೀಡಂ ಪಾರ್ಕ್ ನಲ್ಲಿ ಬಂದು ಹೋರಾಟಕ್ಕೆ ಮುಂದಾಗಿದ್ದಾರೆ. ನಮಗೆ ಸರ್ಕಾರ ನೀಡಿರುವಂತಹ ಗ್ಯಾರಂಟಿಯನ್ನ ನೀಡಬೇಕು, ಕೊಡ್ತೀನಿ ಅಂತ ಹೇಳಿತ್ತು. 6ನೇ ಗ್ಯಾರಂಟಿಯನ್ನ ತಗೊಂಡ್ಬರ್ಬೇಕು ಅಂತ ಹೇಳಿ ನಮ್ಮ ಗೌರವಧನವನ್ನ ಹೆಚ್ಚಿಸುವ 6ನೇ ಗ್ಯಾರಂಟಿ ಜಾರಿಗೆ ತರಬೇಕು. ಜೊತೆಗೆ ಗೌರವ ಧನವನ್ನ ಜೊತೆಗೆ ಗ್ರಾಚ್ಯುಟಿ ಆಗಿರಬಹುದು, ಏನು ನಮಗೆ ಮೊಬೈಲ್ ಅನ್ನ ಬಳಕೆ ಮಾಡೋದು ಕೊಡ್ತಾರೆ, ಅದು ಸಹ ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹದ್ದು. ಸೊ ನಮ್ಗೆ ಮೊಬೈಲ್ ಬಳಕೆ ಮಾಡೋದು ಕಷ್ಟ ಆಗುತ್ತೆ, ಯಾಕಂದ್ರೆ 58-60 ವಯಸ್ಸಿನವರೆಲ್ಲ ಇದ್ದಾರೆ, ಅವರಿಗೆ ಮೊಬೈಲ್ ಬಳಕೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸೊ ಹೇಳ್ತಾ ಇರುವಂತದ್ದು. ಇಲ್ಲಿ ಒಂದಷ್ಟು ಜನರು ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಮೇಡಮ್, ಏನೆಲ್ಲ ಬೇಡಿಕೆಗಳನ್ನು ಮುಂದಿಟ್ಟು ಹೋರಾಟ ಮಾಡ್ತಾ ಇದ್ದೀರಿ? ಮೇಡಮ್, 6ನೇ ಗ್ಯಾರಂಟಿ ಮತ್ತ ನಮಗೆ 2011ರಿಂದ ನಿವೃತ್ತಿ ಆದಂತ ಕಾರ್ಯಕರ್ತರಿಗೆ ಗ್ರಾಚ್ಯುಟಿ ಕೊಡಬೇಕು. ಹಾಗೆ ಮೇಡಮ್, ನಮಗೆ ಇವತ್ತೇನು ನಾವು ಸ್ಟ್ರೈಕಿಗೆ ಬಂದಿವಲ್ಲ, ಕೇಂದ್ರ ಸರ್ಕಾರ 4,000 ಮಾತ್ರ ಕೊಡ್ತಾ ಇದೆ. ಆದ್ರೆ ಹೆಚ್ಚಿನ ಕೆಲಸ ಕೇಂದ್ರ ಸರ್ಕಾರದ ಇರೋದ್ರಿಂದ ಇವತ್ತು ನಾವು ನಮ್ಮ ಬೇಡಿಕೆ ಈಡೇರಿಸಕ್ಕೆ ಬಂದ್ರು ನಮಗೆ ಒತ್ತಡ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ನೀವು ಪೋಷನ್ ಟ್ರಕ್ ನಲ್ಲಿ ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ನಿಮ್ಮ ಗೌರವಧನ ಕಡಿತ ಮಾಡ್ತೀವಿ ಅಂತಾರೆ. ಮಾಡಿದ್ರು ಮಾಡ್ಲಿ, ನಾವು ಇವತ್ತು ಯಾವುದೇ ಕಾರಣಕ್ಕೂ ಪೋಷನ್ ಟ್ರಕ್ ಓಪನ್ ಮಾಡಲ್ಲ ಅಂತ ಈ ಒಂದು ಸಂದೇಶ ನರೇಂದ್ರ ಮೋದಿಜಿ ಅವರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಮೇಡಮ್. ಇಲ್ಲಿ ನೋಡಬಹುದು ಸಾಕಷ್ಟು ಜನರು ಇದ್ದಾರೆ. ಇಲ್ಲಿ ಇವ್ರನ್ನ ಮಾತಾಡ್ತಾ ಹೋಗ್ತೀನಿ. ತಾವು ಇವತ್ತು ಕೆಲ್ಸಕ್ಕೆ ರಜೆ ಹಾಕಿದ್ದೀರಾ, ಬಟ್ ಕೆಲ್ಸಕ್ಕೆ ಜಾಯಿನ್ ಆಗ್ಬೇಕು ಅನ್ನುವಂತ ಮೆಸೇಜ್ ಬರ್ತಾ ಇದೆ ಅಂತ ಕೇಳ್ಪಟ್ಟೆ, ಹೌದಾ? ನಾವಿವತ್ತು ರಜಾ ಹಾಕಿಲ್ಲ ಮೇಡಮ್. ನಾವು ರಜಾ ಹಾಕಿಲ್ಲ. ಇವತ್ತು ನಮ್ಮ ಹಕ್ಕಿಗಾಗಿ ಇವತ್ತು ನಾವು ಹೋರಾಟವನ್ನು ಹಮ್ಮಿಕೊಂಡು ನಾವಿವತ್ತು ಬಂದಿದ್ದೀವಿ. ನಾವು ಅಂಗನವಾಡಿನೇ ಬಂದ್ ಮಾಡಿದೀವಿ. ನಮ್ದು ಸಂಬಳನೂ ಸಹ ಇವತ್ತು ಕಟ್ ಮಾಡ್ತಾರೆ. ನಾವು ಯಾವುದೇ ಪೋಷನ್ ಟ್ರ್ಯಾಕರ್ ಅನ್ನ ನಾವು ಓಪನ್ ಮಾಡಲ್ಲ. 50 ವರ್ಷ ಆಗಿದೆ ICDS ಪ್ರಾರಂಭವಾಗಿ. ನಮಗೆ ಸರಿಯಾಗಿ ನಮ್ಮ ಒಂದು ಕೆಲಸಕ್ಕೆ ತಕ್ಕನ ಒಂದು ವೇತನ ಸಿಗ್ತಾ ಇಲ್ಲ. ಮಕ್ಕಳಾಗಿರ್ಲಿ, ನಮ್ಮ ಮನೆ ಸಂಸಾರ ಆಗಿರ್ಲಿ ಸಾಕ್ಸಕ್ಕೆ ತುಂಬಾ ಕಷ್ಟ ಆಗಿದೆ. ನಮಗೆ ಮೇಯ್ನ್ ಆಗಿ ನಾವು ಇವತ್ತು ಬಂದಿರೋದು ನಮ್ಮ 2011ರಿಂದ ಏನ್ ನಿವೃತ್ತಿ ಆಗಿದ್ದಾರೆ ಅವರಿಗೆ ಗ್ರಾಚ್ಯುಟಿ ಕೊಡಬೇಕು. ಸರ್ಕಾರ ಏನ್ ಮಾಡಿದೆ ಅಂದ್ರೆ 23ನೇ ಇಸ್ವಿಯಿಂದ ನಿವೃತ್ತಿ ಆದರಿಗೆ ಕೊಟ್ಟು 2011ರಿಂದ ನಿವೃತ್ತಿ ಆದರಿಗೆ ಮೋಸ ಮಾಡಿದೆ. ಅದನ್ನ ಇವತ್ತು ಜಾರಿ ಮಾಡಬೇಕು ಸರ್ಕಾರ. ಒಂದು ಮತ್ತೆ ನಮಗೆ 6ನೇ ಗ್ಯಾರಂಟಿ ಏನು ಚುನಾವಣೆ ಪ್ರಣಾಳಿಕೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಬೆಳಗಾವಿ ಖಾನಾಪುರದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ರು ಅದು ಈ ದಿನ ಈ ಹೋರಾಟದಲ್ಲಿ ಜಾರಿ ಆಗಬೇಕು. ಕನಿಷ್ಠ ನಾವು ಬೆಂಗಳೂರು ತಾಲೂಕಿನಿಂದ ಮಾತಾಡ್ತಾ ಇರೋದು.
ಮೇಡಮ್ ಇವತ್ತು FRS ಅನ್ನೋದು ಎಲ್ಲರಿಗೂ ಸಮಸ್ಯೆ ಆಗಿದೆ ಮೇಡಮ್. FRS ಇಂದ ಎಲ್ಲರಿಗೂ ತುಂಬಾನೇ ತೊಂದರೆ ಆಗ್ತಾ ಇದೆ. FRS ಕಂಪಲ್ಸರಿ ಮಾಡಲೇಬೇಕು ಅಂತಾರೆ, ನೆಟ್ವರ್ಕ್ ಇರೋದಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಆಗುತ್ತೆ, ತುಂಬಾನೇ ತೊಂದರೆಗಳಾಗುತ್ತೆ. ನಾವು ಎಷ್ಟು ಸಲ ಮಾಡಿದ್ರು ಅದರಿಂದ ನಮ್ಗೆ ದೂರ ಆಗ್ತಾ ಇದೆ ಸರ್. ಇದೊಂದು ಸಮಸ್ಯೆ ನಮಗೆ ದೂರ ಬೇಕು. ಮತ್ತೆ BLO ಇಂದ ಕೈ ಬಿಡಬೇಕಂತ ಕೇಳ್ಕೊತಾ ಇದ್ದೀವಿ ಮೇಡಮ್. ಅಷ್ಟೇ. ಸರ್ ನೋಡಿದ್ರಲ್ಲ, ಇವತ್ತು ಅಂಗನವಾಡಿ ಕಾರ್ಯಕರ್ತರ ಜೊತೆಗೆ ಏನು ಸಹಾಯಕ್ಕೆ ಒಂದಷ್ಟು ಬೇಡಿಕೆಗಳಿತ್ತು, ಹೋರಾಟಕ್ಕೆ ಮುಂದಾಗಿದ್ರೆ ಇವತ್ತು ರಜೆ ಸಹ ಹಾಕಿಲ್ಲ ಅನ್ನುವಂತಾದ್ರೂ ಸಹ ನಾವು ಕೇಳ್ತಾ ಇದ್ದೀವಿ. ನಮ್ಗೆ ಸಹಾಯ ಮಾಡ್ತಿಲ್ಲ ಅನ್ನೋಂಥದ್ದು. ಇನ್ನೊಬ್ರು ಇದ್ದಾರೆ, ಅವ್ರು ಕೂತ್ಕೊಂಡಿದ್ದಾರೆ, ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಮೇಡಮ್, ಯಾವ ರೀತಿಯಾಗಿ ನೀವು ಹೋರಾಟಕ್ಕೆ ಮುಂದಾಗ್ತಿದ್ದೀರಾ? ಜೊತೆಗೆ ಸರ್ಕಾರ ನಿಮ್ಮ ಹೋರಾಟಕ್ಕೆ ಏನು ಬೆಂಬಲ ಕೊಡ್ತಿದ್ರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡ್ತೀರಾ ಹೆಂಗೆ? ಮಾಡ್ತೀರಿ ಮೇಡಮ್, ಅನಿರ್ದಿಷ್ಟ ಮುಷ್ಕರ ಮಾಡ್ತೀರಿ ಮೇಡಮ್ ನಾವು. ಈಗ ನಿಮ್ಗೆ ಕಷ್ಟ ಆಗತ್ತೆ, ಬೇರೆ ಬೇರೆ ಭಾಗದಿಂದ ಎಲ್ಲ ಬಂದಿರ್ತೀರಾ, ಇಲ್ಲ ಇರೋದಕ್ಕೆ ಜಾಗ ಇರಲ್ಲ, ಏನು ಇರಲ್ಲ. ಸೊ ಏನ್ ಹೇಳ್ತೀರಾ ತಾವು? ಏನೇ ಆಗ್ಲಿ ಮೇಡಮ್, ನಾವ್ ಇಲ್ಲೇ ರೋಡಲ್ಲಾದ್ರೂ ಇದ್ದು ನಾವು ಧರಣಿ ಮಾಡೇ ಮಾಡ್ತೀವಿ ಮೇಡಮ್. ನಮ್ ಕೆಲಸ ಆಗೋವರೆಗೂ ನಾವು ಮಾಡೇ ಮಾಡ್ತೀವಿ ಮೇಡಮ್. ಸೊ ನೋಡಿದ್ರಲ್ಲ, ಒಟ್ಟಾರೆಯಾಗಿ ಸರ್ಕಾರ ನಮ್ಗೆ ಸ್ಪಂದಿಸದಿದ್ರು ಸಹ ನಾವು ಬೃಹತ್ ಮಟ್ಟದಲ್ಲಿ ಏನು ನಿರಂತರವಾಗಿ ನಾವು ರಾತ್ರಿ ಹಗಲು ಹೋರಾಟ ಮಾಡ್ತೀವಿ ಅನ್ನುವಂತ ಮಾತನ್ನ ಇಲ್ಲಿರುವಂತ ಸ್ಥಳೀಯರು ಹೇಳಿರುವಂತದ್ದು, ಇಲ್ಲಿರುವಂತ ಅಂಗನವಾಡಿ ಆಶಾ ಕಾರ್ಯಕರ್ತರು ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗಣೇಶ್, ಬೆಂಗಳೂರು.